Welcome back to Davangere tutorials and Raman tutorials for GKS channel. ಸ್ನೇಹಿತರೆ, ಇವತ್ತಿನ ಈ ಒಂದು ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಮುಂಬರುವಂತಹ HSTR, GPSTR, TET, CTET, KS ಇರಬಹುದು, PDO ಇರಬಹುದು ಅಥವಾ VAO ಎಕ್ಸಾಮ್ಸ್ ಇರಬಹುದು. ಈ ರೀತಿ ಎಲ್ಲಾ ಎಕ್ಸಾಮ್ಸ್ಗೂ ಸಹ ಕಾಮನ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ಅದು ಮೆಂಟಲ್ ಎಬಿಲಿಟಿ. ಆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಆಲ್ರೆಡಿ 2-3 ತರಗತಿಗಳು ಮುಗ್ದಿದೆ. ಓಕೆ, ಇನ್ನು ಯಾರು ಆ ಕ್ಲಾಸ್ ನ ವಾಚ್ ಮಾಡಿಲ್ಲ, ನಮ್ಮ ಚಾನಲ್ ಲಿಸ್ಟ್ ಅಲ್ಲಿ ಕ್ಲಾಸಸ್ ಲಿಸ್ಟ್ ಅಲ್ಲಿ ನಿಮಗೆ ಆ ಕ್ಲಾಸಸ್ ವಿಡಿಯೋಸ್ ಸಿಗುತ್ತೆ, ಅಥವಾ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆದ್ರೂ ಸಹ ಅಲ್ಲೂ ಸಹ ಸಿಗುತ್ತೆ. ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಹ ನಾನು ಪ್ರೊವೈಡ್ ಮಾಡ್ತೇನೆ. ಕ್ಲಾಸ್ ಮುಗಿದ್ಮೇಲೆ ನೀವು ವಾಚ್ ಮಾಡಬಹುದು ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾವು ಅನಾಲಜಿ ಆಫ್ ನಂಬರ್ಸ್ ಅಂಡ್ ಲೆಟರ್ಸ್, ಸಂಖ್ಯಾ ಸಾದೃಶ್ಯಗಳು ಮತ್ತು ಅಕ್ಷರ ಸಾದೃಶ್ಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸಂಖ್ಯಾ ಸಾದೃಶ್ಯ ಮತ್ತು ಅಕ್ಷರ ಸಾದೃಶ್ಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ಕಾಮನ್ ಆಗಿ ಇದ್ರ ಕೇವಲ ಇಷ್ಟೇ ಅಲ್ಲ, ಏನ್ ನಾನು ಹೇಳ್ದೆ, KS ಹೇಳ್ದೆ, HSTR ಹೇಳ್ದೆ, ನೆಕ್ಸ್ಟ್ KSET ಎಕ್ಸಾಮ್. ಸುಮಾರು ಜನ KSET ಎಕ್ಸಾಮ್ ತಗೊಂಡಿರ್ತಾರೆ. KSET ಎಕ್ಸಾಮ್ ಪೇಪರ್ 1 ಅಲ್ಲಿ ಬರುತ್ತೆ. GPSTR ಹೇಳ್ದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಸರ್ PSTR ಅಲ್ಲೂ ಬರುತ್ತೆ ಸರ್. ಹೌದು, PSTR ಅಲ್ಲಿ ಬರುತ್ತೆ. ನೆಕ್ಸ್ಟ್ PDO ಬರುತ್ತೆ, ನೆಕ್ಸ್ಟ್ VAO ಬರುತ್ತೆ. ಇನ್ ಎಲ್ಲಾ ರೀತಿಯಾದಂತಹ ಎಕ್ಸಾಮ್ಸ್ ಅಲ್ಲೂ ಬರ್ತಕ್ಕಂತಹ ಕಾಮನ್ ಕಾನ್ಸೆಪ್ಟ್. ಓಕೆ, ತಡ ಮಾಡದೆ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸೂಚನೆಗಳನ್ನ ಗಮನಿಸಿ. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಕೆಳಗಿನ ಸಾಮ್ಯತೆಯನ್ನ ಪೂರ್ಣಗೊಳಿಸಿ ಅಂತ ಇದೆ. ಕಂಪ್ಲೀಟ್ ದಿ ಗಿವನ್ ಅನಾಲಜಿ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಆಲ್ಟರ್ನೇಟಿವ್ಸ್. ಓಕೆ, ಫಸ್ಟ್ ಕ್ವಶನ್ ಈ ರೀತಿ ಇದೆ. 2:16 is as is to 7. 2:16 as is to 7. as is to 7. ಇಲ್ಲಿ 2:16 ಆದ್ರೆ 7ಕ್ಕೆ ಸಂಬಂಧಪಟ್ಟಂತಹ ಬೆಲೆ ಎಷ್ಟು ಅನ್ನೋದಿಲ್ಲಿ ನಮ್ಮ ಕ್ವಶನ್ ಆಗಿದೆ. ಓಕೆ, 49, 81, 196, 343. ಓಕೆ, ಆಲ್ರೆಡಿ ಒಂದು ಆನ್ಸರ್ ಬಂದಿದೆ. 49 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಓಕೆ, ಉಳಿದವರು 343 ಅಂತ ಉತ್ತರವನ್ನ ಕೊಡ್ತಾ ಇದ್ದೀರಾ. ಎಸ್, ಫಟಾಫಟ್ ಅಂತ ಆನ್ಸರ್ ಮಾಡಬೇಕು ಸ್ನೇಹಿತರೆ. ಜಾಸ್ತಿ ಟೈಮ್ ತಗೋಬೇಡಿ, ಬೇಗ ಉತ್ತರವನ್ನ ಕೊಡಿ. ಲೈವ್ ಕ್ಲಾಸು ಜಾಸ್ತಿ ತಗೋಬೇಕು ಅಂದ್ರೆ ಬೇಗ ನೀವು ಉತ್ತರವನ್ನ ಕೊಡುವಂತ ಪ್ರಯತ್ನಗಳು ನಿಮ್ಮಿಂದ ಆಗ್ಬೇಕಷ್ಟೆ. ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ರೆ ಲಿಂಕ್ ನ ಶೇರ್ ಮಾಡಿ. ಇಲ್ಲಿ 49 ಅನ್ನುವಂಥದ್ದು ಉತ್ತರ ತಪ್ಪು ಸ್ನೇಹಿತರೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇದು 2 ಮತ್ತೆ 16. ನೀವು ಏನನ್ನ ಥಿಂಕ್ ಮಾಡ್ತಾ ಇದ್ದೀರಾ, 2:16 as is to 7 ಅಂತ ಕೊಟ್ಟಿರೋದನ್ನ ನೀವು ಥಿಂಕ್ ಮಾಡ್ತಾ ಇರೋದನ್ನ ನಾನು ತಿಳಿಸ್ಕೊಡ್ತೇನೆ. 2 8 16 ಅಂತ ಥಿಂಕ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ಆ ರೀತಿ ಆಗಿದ್ರೆ 7 8 56 ಆಗ್ಬೇಕಿತ್ತು. 56 ಆಪ್ಷನ್ ಇಲ್ಲ. 56 is not in the given option, ಹೌದಲ್ವಾ? ಸೊ ಫಸ್ಟ್ ನಮ್ಮ ಗೆಸ್ ಏನಿದೆ ಅದು ರಾಂಗ್ ಆಗಿದೆ, ಹೌದಲ್ವಾ? ಹಾಗಾದ್ರೆ ಇನ್ನೇನಿರ್ಬೋದು ಸರ್ ಉತ್ತರ? 307ಕ್ಕೆ ಏನ್ ಬರ್ಬೋದು ನೋಡಿ. 2 ಇದೆ, 2 ಮತ್ತು 16ಗಳ ನಡು 2 ಮತ್ತೆ 16 ನಡುವೆ ಇರ್ತಕ್ಕಂತಹ ಒಂದು ಸಂಬಂಧ ಏನು ಅನ್ನೋದನ್ನ ನಾವು ಗಮನಿಸಿದಾಗ
ಬಹಳ ಸಿಂಪಲ್ ಆಗಿ ನಾವು ಅದನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು. ಸುಮಾರು ಜನ 343 ಅಂತ ಉತ್ತರವನ್ನ ಕೊಡ್ತಾ ಇದ್ದೀರಾ. ಎಸ್, ನೋಡಿ 2 ಅನ್ನುವಂಥದ್ದು 2 + 2 2 + 2 ಇದರ ಘಾತ 2 2 + 2 ಇದರ ಘಾತ 2 ಅಂದ್ರೆ 2 + 2 ಎಷ್ಟು ಬರುತ್ತೆ ಸ್ನೇಹಿತರೆ? 4 4 ಸ್ಕ್ವೇರ್ 4 ಸ್ಕ್ವೇರ್ ನ ಬೆಲೆ ಎಷ್ಟಾಗ್ತಾ ಇದೆ? 16 ಆಗ್ತಾ ಇದೆ. 4 ಸ್ಕ್ವೇರ್ ನ ಬೆಲೆ 16 ಆಗ್ತಾ ಇದೆ. ಅದೇ ಆಧಾರದ ಮೇಲೆ ನಾವು ಎರಡನೇದನ್ನು ಸಹ ಬರೀಬೇಕು. ಇಲ್ಲಿ ಕೊಟ್ಟಿರುವಂತದ್ದು 7 ಹೌದಲ್ವಾ? 7 + 2 7 + 2 ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡಿ ಇಲ್ಲಿ ಕಾಮನ್ ಆಗಿರುವಂತದ್ದು ಯಾವುದು ಅಂದ್ರೆ 2 ಕಾಮನ್ ಸ್ನೇಹಿತರೆ. ಇಲ್ಲೂ 2 ಕಾಮನ್ ಇದೆ, ಇಲ್ಲೂ ಸಹ 2 ಕಾಮನ್ ಬರ್ಕೊಂಡಿದ್ದೀನಿ. 7 + 2 ಎಷ್ಟು ಬರುತ್ತದು? 7 + 2 ಎಷ್ಟು ಬರ್ತಾ ಇದೆ ಸ್ನೇಹಿತರೆ? 9 ಬರ್ತಾ ಇದೆ. ಸೊ 9 ಸ್ಕ್ವೇರ್ ಅಂತ ಮಾಡಿದಾಗ ನಮಗೆ ಬೆಲೆ ಎಷ್ಟು ಬರ್ತಾ ಇದೆ? ಅದು 81 ಬರ್ತಾ ಇದೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಎಷ್ಟು ಜನ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಿ? ನಿಮ್ಮನ್ನ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಎಷ್ಟು ಜನದ ಉತ್ತರ ಸರಿ ಇದೆ ಅಂತ. ಹಿಯರ್ ದಿ ರೈಟ್ ಆನ್ಸರ್ ಈಸ್, ಮ್ಯಾಕ್ಸಿಮಮ್ ಯಾರು ಸಹ ಉತ್ತರವನ್ನ ಕೊಟ್ಟಿಲ್ಲ. 81 ಅಂತ ಯಾರು ಸಹ ಉತ್ತರವನ್ನ ಕೊಟ್ಟಿಲ್ಲ. ನಾನು ನೋಡಿರೋ ರೀತಿಯಲ್ಲಿ 81 ಯಾರ್ದು ಸಹ ಉತ್ತರ ಇಲ್ಲ. ಕ್ಲಿಯರ್ ಆಯ್ತಲ್ವಾ? 2 ಇದೆ. 16 ನಾನು ಯಾವ ರೀತಿ ಬರ್ಕೊಂಡಿದ್ದೀನಿ? 2 + 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. 2 + 2 ಹೋಲ್ ಸ್ಕ್ವೇರ್ ಅಂದ್ರೆ ಅದು 16 ಬರ್ತಾ ಇದೆಯಾ ಗಮನಿಸಿ. 2 + 2 ಅಂದ್ರೆ 4, 4 ಸ್ಕ್ವೇರ್ ಅಂದ್ರೆ 16. ಅದೇ ರೀತಿ 7 ಇದೆ. 7ಅನ್ನ ಓಕೆ 7 + 2 ಅಂತ ಬರ್ಕೊಂಡಾಗ ಅದು 9 ಆಗುತ್ತೆ. 9 ಸ್ಕ್ವೇರ್ ಎಷ್ಟು ಬರ್ತಾ ಇದೆ ಸ್ನೇಹಿತರೆ? ನಮಗೆ 81. ರೈಟ್. ಎರಡನೇ ಕ್ವಶನ್ಗೆ ನಾನು ಮೂವ್ ಆಗ್ತಾ ಇದ್ದೀನಿ. 8:570 8:520 ಆಸ್ ಈಸ್ ಟು, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, 738. 8 ಮತ್ತೆ 8ಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಖ್ಯೆ 520 ಆದ್ರೆ 738ಕ್ಕೆ ಸಂಬಂಧಪಟ್ಟಂತಹ ಸಂಖ್ಯೆ ಯಾವುದು ಅನ್ನೋದಿಲ್ಲಿ ಪ್ರಶ್ನೆ. 738ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಅನ್ನೋದಿಲ್ಲಿ ಸಂಖ್ಯೆ ಯಾವುದು ಅನ್ನೋದಿಲ್ಲಿ ಪ್ರಶ್ನೆ. ಓಕೆ, ಇಲ್ಲಿ ಕ್ವಶನ್ ಮಾರ್ಕ್ ಅಲ್ಲಿ ಯಾವ್ದು ಬರಬೇಕು ಅನ್ನೋದನ್ನ ನಾವು ನೋಡ್ಬೇಕು. ಏನ್ ಕ್ಲಿಯರ್ ಮಾಡ್ಬೇಕು ಸರ್? 7 + 2 7 + 2 ಯಾಕೆ ತಗೊಂಡೆ ಅಂತ ಕ್ಲಿಯರ್ ಆಗಿ ಹೇಳಿದಿನಲ್ಲ ಅಲ್ಲೇನೆ. ಯಾಕೆ ತಗೊಂಡಿದೀನಿ ಅಂತ ಇಲ್ಲಿ ತಿಳಿಸಿದೀನಿ ನೋಡಿ. ಇಲ್ಲಿ 2 + 2 2ಕ್ಕೆ 2 ಕೂಡ್ಕೊಂಡೆ. ಇಲ್ಲಿ 2 ಇದೆ, ಮೊದಲ ಸಂಖ್ಯೆಯನ್ನ 2 ತಗೊಂಡಿದ್ದೀನಿ, ಅದಕ್ಕೆ 2ಅನ್ನ ಕೂಡ್ಕೊಂಡೆ. 2 + 2 4 ಆಯ್ತು. 4 ಸ್ಕ್ವೇರ್ ಅಂತಂದ್ರೆ ಅಲ್ಲಿ 16 ಬಂದಿದೆ. ಅದೇ ರೀತಿ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆ 7, ಮೊದಲ ಸಂಖ್ಯೆ 7ಅನ್ನೇ ತಗೊಂಡೆ. ಇಲ್ಲಿ 2 ಯಾವ ರೀತಿ ತಗೊಂಡ್ನೋ ಇಲ್ಲಿ 7 ಅದನ್ನೇ ರೀತಿ ತಗೊಂಡಿದ್ದೀನಿ. ಇಲ್ಲಿ 2ಅನ್ನ ಕೂಡ್ಕೊಂಡ್ಮೇಲೆ ಅದೇ ರೀತಿ ಇಲ್ಲೂ ಸಹ 2ಅನ್ನ ಕೂಡ್ಕೋತಾ ಇದ್ದೀನಿ. 7 + 2 ಎಷ್ಟಾಯ್ತು? 9 ಆಯ್ತು. 9 ಸ್ಕ್ವೇರ್ ಅಂದ್ರೆ 81. 7 + 7 ಅಲ್ಲಿ ಒಂದು ರೂಲ್, ಯಾವುದೋ ಒಂದು ರೂಲ್ ಮೇಲೆ ಅದನ್ನ ಕೊಟ್ಟಿರ್ತಾರೆ. ನಾವು ಅದೇ ರೂಲ್ ಮೇಲೆನೆ ಥಿಂಕ್ ಮಾಡ್ಬೇಕು. ಅದೇ ರೂಲ್ ಮೇಲೆನೆ ನಾವು ಥಿಂಕ್ ಮಾಡ್ಬೇಕು. ನಾವೊಂದನ್ನ ಅರ್ಥ ಮಾಡ್ಕೊಂಡು ಉತ್ತರವನ್ನ ಹಾಕಿ ಬಂದಿರ್ತೇವೆ, ಬಟ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋರ್ದು ಉತ್ತರನೇ ಬೇರೆ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ನಾನು ಮೂವ್ ಆಗಿದ್ದೀನಿ. 8:520 ಕ್ವಶನ್ ಮಾರ್ಕ್ 738 ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಇದರ
ಇದು ಯಾವ ಒಂದು ಸೂತ್ರದ ಅಥವಾ ತತ್ವದ ಆಧಾರದ ಮೇಲಿದೆ ಅನ್ನೋದನ್ನ ಗಮನಿಸೋಣ. 8 ಹಂಗೆ ಬರ್ಕೊಳ್ತಾ ಇದ್ದೀನಿ. 520 ನಾನು 8 ಕ್ಯೂಬ್ ಪ್ಲಸ್ 8 ಅಂತ ಬರೀತೇನೆ. 8 ಕ್ಯೂಬ್ ಪ್ಲಸ್ 8 ಅಂತ ಬರೀತೇನೆ. 8 ಕ್ಯೂಬ್ ನ ಬೆಲೆ 512 ಪ್ಲಸ್ 8 ಇಸ್ ಈಕ್ವಲ್ ಟು ಅದೆಷ್ಟು 520. ರೈಟ್. ಅದೇ ರೀತಿ ಇಲ್ಲಿ 738 ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ರೈಟ್, 738 ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. 738ಕ್ಕೆ ಹತ್ತಿರ ಇರ್ತಕ್ಕಂತಹ ವರ್ಗ ಸಂಖ್ಯೆ ಯಾವುದು ಅಂದ್ರೆ ಅದು 9 ಸ್ನೇಹಿತರೆ. 9 ಕ್ಯೂಬ್ಗೆ ಇಲ್ಲಿ 8 ಕ್ಯೂಬ್ಗೆ 8ನ ಕೂಡ್ಕೊಂಡಾಗ ಇಲ್ಲಿ ಅದೇ ರೀತಿ 9 ಕ್ಯೂಬ್ಗೆ 9ನ್ನ ಕೂಡ್ಕೋಬೇಕು. ರೈಟ್. 9 ಕ್ಯೂಬ್ ಅಂತ ಬಂದಾಗ 729 ಬರುತ್ತೆ. 729 ಪ್ಲಸ್ 9 ಅದು 738 ಆಯ್ತು. ಹಾಗಾದ್ರೆ ಇಲ್ಲಿ 8ರ ಜಾಗದಲ್ಲಿ 8 ಇದ್ದ ಮೇಲೆ ಇಲ್ಲಿ 9ರ ಜಾಗದಲ್ಲಿ ಏನಿರ್ಬೇಕು ಸ್ನೇಹಿತರೆ? 9 ಇರಬೇಕು. ಸೊ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಮೆಂಟಲ್ ಎಬಿಲಿಟಿ ಆನ್ಸರ್ ಮಾಡಬೇಕಾದ್ರೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಸೂತ್ರ ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದಂತಹ ತತ್ವದ ಮೇಲೆ ಅವರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನಾವು ಅದೇ ಆಧಾರದ ಮೇಲೆ ಥಿಂಕ್ ಮಾಡಿ ಆನ್ಸರ್ ಅನ್ನ ಹೇಳೋದಕ್ಕೆ ಟ್ರೈ ಮಾಡಬೇಕು. ರೈಟ್. ಇಲ್ಲಿ ಸುಮಾರು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಯಾರು ತಪ್ಪಾಗಿ ಉತ್ತರವನ್ನ ಕೊಟ್ಟಿದ್ದೀರಾ ಅವರು ಆನ್ಸರ್ ಅನ್ನ ಗಮನಿಸ್ತಾ ಹೋಗಿ ಅಷ್ಟೇ. ನೆಕ್ಸ್ಟ್ ಕ್ವಶನ್. 216 = 512 ಆದರೆ ಡ್ಯಾಶ್ ಈಸ್ಟು 1331. ಫಟಾಫಟ್ ಅಂತ ಆನ್ಸರ್ ಮಾಡಬೇಕು ಸ್ನೇಹಿತರೆ, ಟೈಮ್ ಜಾಸ್ತಿ ತಗೋಬೇಡಿ. ರೈಟ್. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನೆಲ್ ನ ವಾಚ್ ಮಾಡ್ತಾ ಇರೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ರೈಟ್. ನೋಡಿ, HSTR, KSET, HSTR, GPSTR, TET, PSTR, TET, CTET ಎಲ್ಲದಕ್ಕೂ ಸಹ ಬ್ಯಾಚಸ್ ರನ್ನಿಂಗ್ ಅಲ್ಲಿ ಇದೆ ಸ್ನೇಹಿತರೆ. ಯಾರಾದ್ರೂ ಕ್ಲಾಸಸ್ಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು 8217670405 or 6361153623 ಎರಡರಲ್ಲಿ ಯಾವ್ದಾದ್ರು ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಮಾಹಿತಿ ಪ್ರಕಾರ, ಒಂದು ಬಲ್ಲ ಮೂಲಗಳ ಪ್ರಕಾರ ಅಕ್ಟೋಬರ್ ನವೆಂಬರ್ ಅಲ್ಲಿ HSTR, GPSTR ಮತ್ತೆ PSTR ಕಾಲ್ಫರ್ ಆಗುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ PU ಉಪನ್ಯಾಸಕರ ಪರೀಕ್ಷೆ ಕಾಲ್ಫರ್ ಆಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಪ್ರಿಪರೇಷನ್ ಅನ್ನ ಬಿಡ್ಬೇಡ್ರಿ. ಓಕೆ. ಇಂಟ್ರೆಸ್ಟೆಡ್ ಸರ್ ನಮ್ಗೆ ಕ್ಲಾಸಸ್ ಅವಶ್ಯಕತೆ ಇದೆ ಅನ್ನೋರು ಆ ಎರಡರಲ್ಲಿ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ರೈಟ್. ಇನ್ನೇನಾದ್ರೂ ಡೌಟ್ಗಳಿದ್ರೆ ಅಲ್ಲಲ್ಲೇ ಕೇಳ್ತಾ ಹೋಗ್ಬೋದು. ನಾನು ನಿಮ್ಗೆ ಆನ್ಸರ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಉತ್ತರ ಏನಿರ್ಬೋದು? ಉತ್ತರ ಏನಿರ್ಬೋದು ಸ್ನೇಹಿತರೆ? ಮೂರನೇ ಪ್ರಶ್ನೆಗೆ 216 512 ಡ್ಯಾಶ್ 1331. ಆಪ್ಷನ್ ಸಿ 999 ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಸಂಖ್ಯೆ ಹಾಕಿ ಆಪ್ಷನ್ ನ ಮೆನ್ಷನ್ ಮಾಡಿ. ಸಿಂಪಲ್ ಅಂದ್ರೆ ಸಿಂಪಲ್ ಕ್ವಶನ್ ಇದು. ಫಸ್ಟ್ 2 ಕ್ವಶನ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ಬಹಳ ಸಿಂಪಲ್. ಬಟ್ ಯಾರು ಸಹ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ. 729 ಅಂತ ಹೇಳ್ತಾ ಇದ್ದೀರಾ. ಎಸ್, ನೋಡೋಣ ಹಾಗಾದ್ರೆ ಆನ್ಸರ್. 729 ಅಂತ ಯಾರೆಲ್ಲ ಉತ್ತರವನ್ನ ಕೊಟ್ಟಿದ್ದೀರಾ ನೋಡೋಣ ಸರಿಯಾಗತ್ತಾ ತಪ್ಪಾಗತ್ತಾ ಅಂತ. ಇಲ್ಲಿ 216 ಸ್ನೇಹಿತರೆ ನಾವು ಯಾವ ರೀತಿ ಬರ್ಕೋಬಹುದು? 216 ನಾವು 6 ಕ್ಯೂಬ್ ಅಂತ ಬರೀಬಹುದು. 518 8 ಕ್ಯೂಬ್ ಅಂತ ಬರೀಬಹುದು. ಈಗ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೇವೆ. ಇಲ್ಲಿ 6 ಆದ್ಮೇಲೆ 8 ಬರ್ತಾ ಇದೆ.
ಬೇಸ್ ನೋಡಿ ಅಂದ್ರೆ ಪಾದವನ್ನ ಗಮನಿಸಿ, 6 ಆದ್ಮೇಲೆ 8 ಅಂದ್ರೆ ಸಮಸಂಖ್ಯೆ ಸಿಗ್ತಾ ಇದೆ. ಅಂದ್ರೆ ಎರಡು ಅನುಕ್ರಮ ಸಮಸಂಖ್ಯೆಗಳ ವರ್ಗದ ಅನುಪಾತವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಮಾನುಪಾತ ಏನಾಗ್ಬೇಕು ಅಂತಂದ್ರೆ ಇಲ್ಲಿ 1331 ಅಂತ ಇದೆ, ಅದೇನಾಗುತ್ತೆ, ಅದು 11 ಕ್ಯೂಬ್. ಓಕೆ, 11ರ ಇಂದಿನ ಬೆಸ ಸಂಖ್ಯೆ ಯಾವುದು ಅಂದ್ರೆ 9 ಕ್ಯೂಬ್. ನೋಡಿ ಎಷ್ಟು ಈಸಿ ಇದೆ. 9 ಆದ್ಮೇಲೆ 11 ಅಲ್ವಾ, ಸೊ ಇಲ್ಲೂ +2 ಬೆಸ ಸಂಖ್ಯೆಗಳು, ಇಲ್ಲಿ ಸಮಸಂಖ್ಯೆ ಅಷ್ಟೇ. 9 ಕ್ಯೂಬ್ ನ ಬೆಲೆ ಎಷ್ಟು ಸ್ನೇಹಿತರೆ? 9 × 9 × 9 9 71 81 729 729 729. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 3ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸ್ನೇಹಿತರೆ. ಆಪ್ಷನ್ 4 ಅಲ್ಲಿ ಸರಿಯಾದ ಉತ್ತರ. ಯಾರೆಲ್ಲ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೀನಿ. 20 ಕ್ವಶನ್ ಮಾರ್ಕ್ as is to 30:225. ಏನ್ ಬರುತ್ತೆ ನೋಡಿ ಸ್ನೇಹಿತರೆ. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ, ನೋಡೋಣ ಯಾರು ಸರಿಯಾಗಿ ಉತ್ತರವನ್ನ ಕೊಡ್ತೀರಾ ಅಂತ. ಫಸ್ಟ್ ಯಾರು ಸರಿಯಾಗಿ ಉತ್ತರವನ್ನ ಕೊಡ್ತೀರಾ ಅಂತ ನಾನು ನೋಡ್ತೀನಿ. ಆನ್ಸರ್ ಅನ್ನ ಕಾಮೆಂಟ್ ಮಾಡಿ. ಆಪ್ಷನ್ 1 ಅಂತ ಲಕ್ಷ್ಮಿ ಮೇಡಮ್ ಅವರು ಹೇಳ್ತಾ ಇದಾರೆ. ಓಕೆ, ಉಳಿದವರ ಆನ್ಸರ್ ಬೇಗ ಆನ್ಸರ್ ಅನ್ನ ತಿಳಿಸಿ. ಎಸ್, 100 ಅಂತ ಹೇಳ್ತಾ ಇದ್ದೀರಿ. ಆಪ್ಷನ್ ಸಿ 400 ಅಂತ ಬಂತು. ಇಬ್ಬರದು ಆನ್ಸರ್ 400 ಅಂತ ಬಂದಿದೆ. ಓಕೆ, ಆನ್ಸರ್ ಅನ್ನ ನೋಡ್ಬೋಣ. ಇಲ್ಲಿ ಎರಡನೇದು ಕೊಟ್ಟಿದಾರಲ್ವಾ, ಇದನ್ನ ಮೊದಲು ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ 30 ಅಂತ ಇದೆ ಸ್ನೇಹಿತರೆ. 30ಕ್ಕೂ 225ಕ್ಕೂ ಏನ್ ಸರ್ ಸಂಬಂಧ? ಬಹಳ ಸಿಂಪಲ್ ಸ್ನೇಹಿತರೆ, ಬಹಳ ಅಂದ್ರೆ ಬಹಳ ಸಿಂಪಲ್. ಏನದು? 30ರ ಅರ್ಧ ಎಷ್ಟು ಸ್ನೇಹಿತರೆ? 30ರ ಅರ್ಧದ ವರ್ಗವನ್ನ ತಗೋಬೇಕು. 30ರ ಅರ್ಧ ಎಷ್ಟು ಬರ್ತಾ ಇದೆ ಸ್ನೇಹಿತರೆ? 15 ಬರ್ತಾ ಇದೆಯಾ? 15ರ ವರ್ಗ ಎಷ್ಟದು? 225. ಇಲ್ಲಿದ್ಯಾ? 30 ಏನ್ ಕೊಟ್ಟಿದ್ದಾರೆ? 30ರಲ್ಲಿ ಅರ್ಧ 15. ಓಕೆ, half of 30 is 15. 15 square is 225. Like that, here we have to consider 20. 20 ಕೊಟ್ಟಿದ್ದಾರೆ. 20ರ ಅರ್ಧ, half of 20. We have to take the square for that. Okay, 2 tens are 10 square. 10 square is how much? 100. 10 square ಅಂದ್ರೆ ಬೆಲೆ ಎಷ್ಟು ಸ್ನೇಹಿತರೆ? ಅದು 100. ಎಷ್ಟು ಸಿಂಪಲ್ ಇದೆ ನೋಡಿ. ಹಾಗಾದ್ರೆ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ಲ? ಓಕೆ, ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅನ್ನೋದಾದ್ರೆ ಲೈಕ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಚಾನಲ್ ಲಿಂಕ್ ನ ಶೇರ್ ಮಾಡಿ. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ವಾಚ್ ಮಾಡ್ತಾ ಇರೋರು ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಡೈಲಿ ಆಗ್ಲಿಲ್ಲ ಅಂದ್ರೂ ವಾರಕ್ಕೆ 3 ದಿನ ಆದ್ರೂ ಈ ರೀತಿಯಾದಂತಹ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಇದ್ದೇ ಇರುತ್ತೆ. ಡೈಲಿ ಒಂದು ಶಾರ್ಟ್ ಕ್ಲಾಸ್ ನಿಮಗೆ 9:30 10 ಗಂಟೆ ಈ ಟೈಮಿಂಗ್ಸ್ ಅಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನವನ್ನ ಖಂಡಿತ ನಾವು ಮಾಡ್ತೀವಿ. ರೈಟ್, ನೆಕ್ಸ್ಟ್ ಕ್ವಶನ್. 8:256 8:256 as is to 9. ಸರ್ ಸೌಂಡ್ ಪ್ಲೀಸ್, ಸೌಂಡ್ ಇದೆ. 8:256
ಆಸ್ ಈಸ್ ಟು 9 ಈಸ್ ಟು ವಾಟ್ ಅನ್ನೋದಿಲ್ಲಿ ಪ್ರಶ್ನೆ. 8 ಮತ್ತೆ 256ರ ನಡುವಿನ ಸಂಬಂಧ ಏನಿದೆ ಅದನ್ನ ನಾವು ತಿಳ್ಕೊಂಡ್ರೆ 9ಕ್ಕೆ ಏನು ಅನ್ನೋದು ಸುಲಭವಾಗಿ ನಮಗೆ ಗೊತ್ತಾಗುತ್ತೆ. ರೈಟ್, ಹೇಳ್ಬೋದಾ? 9ಕ್ಕೆ ಏನ್ ಬರುತ್ತೆ ಸರಿಯಾದ ಉತ್ತರ? ಮುನ್ನೂರ 24 ಅಂತ ಹೇಳ್ತಾ ಇದ್ದೀರಿ. 5th ಒನ್ಗೆ ಆಪ್ಷನ್ 2 324 ಅಂತ ಹೇಳ್ತಾ ಇದ್ದೀರಿ. ಸುಮಾರು ಜನದ ಆನ್ಸರು 324 ಅಂತಾನೆ ಬರ್ತಾ ಇದೆ. ಓಕೆ, ರೈಟ್. ಯಾರೆಲ್ಲ 324 ಆನ್ಸರ್ ಅನ್ನ ತಿಳಿಸಿದ್ರಿ ಸ್ನೇಹಿತರೆ, ನಿಮ್ಮ ಉತ್ತರ ಸರಿ. ಸರ್ ಹೇಗೆ ಸರ್? ನೋಡಿ 8 ಇದೆಯಾ? ಓಕೆ ಸರ್, 8 ಸ್ಕ್ವೇರ್ ಅಂತ ಮಾಡಿದ್ರೆ 64 ಬರುತ್ತೆ ಸರ್. 8 ಕ್ಯೂಬ್ ಅಂತ ಮಾಡಿದ್ರೆ 512 ಬರುತ್ತೆ. ಬಟ್ ಇಲ್ಲಿ 256 ಇದೆ ಸರ್. ಹೇಗ್ ಮಾಡ್ಕೋಬೇಕು? 8 ಕ್ಯೂಬ್ ನ ಮಾಡಿದ್ರೆ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ಮಾಡ್ಕೋಬೇಕಾಗಿರೋದು ವೆರಿ ಸಿಂಪಲ್. 2 ಇಂಟು 8 ಸ್ಕ್ವೇರ್. 256ರ ವರ್ಗ ಎಷ್ಟು ಸ್ನೇಹಿತರೆ? ಅದು 16. 16 ಸ್ಕ್ವೇರ್ 256. 16 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 256. ಸೊ 256 ನ ನಾವು 2 ಇಂಟು 8 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೇವೆ. ಸರ್ ಡೈರೆಕ್ಟ್ ಆಗಿ 16 ಸ್ಕ್ವೇರ್ ಬರಿಬಹುದಿತ್ತಲ್ಲ ಅಂತ ನೀವು ಪ್ರಶ್ನೆಯನ್ನ ಕೇಳಬಹುದು. ಫಸ್ಟ್ ಹಾಫ್ ಆ ರೀತಿ ಇದೆ, ಆದ್ರೆ ಸೆಕೆಂಡ್ ಹಾಫ್ ಆ ರೀತಿ ಬರುತ್ತಾ? ಬರೋದಿಲ್ಲ. 9 ಈಸ್ ಟು ಇಲ್ಲಿ ಏನ್ ಮಾಡಿದೀವಿ? 2ರಿಂದ 8ಅನ್ನ ಗುಣಿಸ್ಕೊಂಡಿದೀವಿ. ಇಲ್ಲೂ ಸಹ ಅದೇ ರೂಲ್ ಅನ್ನ ಫಾಲೋ ಮಾಡಬೇಕು. 2ರಿಂದ 9ಅನ್ನ ಗುಣಿಸ್ಕೋಬೇಕು. ಇಲ್ಲಿ 9 ತಾನೇ ಇರೋದು. ಇಲ್ಲಿ ನೀವು ಬರ್ಕೊಂಡ್ರ ಇಲ್ಲಿ 8 ಇತ್ತು ಡಬಲ್ 16 ಮಾಡ್ಕೊಂಡ್ವಿ. ಇಲ್ಲಿ 9 ಇತ್ತು ಡಬಲ್ 18 ಸ್ಕ್ವೇರ್ ಅಂತ ಮಾಡಿದ್ರೆ ಉತ್ತರ ಬರುತ್ತಾ? ಉತ್ತರ ಸರಿಯಾಗಿ ಬರುತ್ತಾ? 18 ಸ್ಕ್ವೇರ್ ಅಂದ್ರೆ ಏನು ಬೆಲೆ? ಉತ್ತರ ಬರ್ತಿದೆ ಅಲ್ವಾ? ಎಸ್. ಇಲ್ಲಿ 9ನ್ನ ಇಲ್ಲಿ 8ನ ಯಾವ ರೀತಿ ಡಬಲ್ ಮಾಡ್ಕೊಂಡ್ವಿ ಅದೇ ರೀತಿ ಇಲ್ಲಿ 9ನ್ನ ಡಬಲ್ ಮಾಡ್ಕೊಳ್ಳಿ, ಅಥವಾ ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. ರೈಟ್. ಸೊ 2 9 18 18 ಸ್ಕ್ವೇರ್ 18 ಸ್ಕ್ವೇರ್ ನ ಬೆಲೆ 324. ಸೊ 324 ಹಿಯರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ. ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6. ಇಲ್ಲಿವರೆಗೂ ಮೊದಲ 5 ಪ್ರಶ್ನೆಗಳು ಯಾವ್ದ್ರ ಮೇಲಿತ್ತು? ನಂಬರ್ಸ್ ಮೇಲಿತ್ತು. ನೆಕ್ಸ್ಟ್ 5 ಕ್ವಶನ್ಸ್ ಆಲ್ಫಾಬೆಟ್ಸ್ ಮೇಲೆ ಇರುತ್ತೆ ಸ್ನೇಹಿತರೆ. ಆಲ್ಫಾಬೆಟ್ಸ್ ಮೇಲೆ ಇರುತ್ತೆ. ಆಲ್ಫಾಬೆಟ್ಸ್ ಮೇಲೆ ಇರ್ತಕ್ಕಂಥದ್ದನ್ನ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿರೋದು, ನಾನು ಕಳೆದ ತರಗತಿಯಲ್ಲೂ ತಿಳಿಸಿದ್ದೀನಿ, ABCD ಆಲ್ಫಾಬೆಟ್ಸ್ ಏನಿದೆ ಅದನ್ನ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಅಲ್ಲಿ ಬರ್ಕೊಂಡ್ಬಿಡ್ಬೇಕು. ABCDEF GHIJ KLMNOPQRSTUVWXYZ. ಅದೇ ರೀತಿ ರಿವರ್ಸ್ ಆರ್ಡರ್ ಬರ್ಕೋಬೇಕು. NMLKJIHGFEDCBA. ಇಲ್ಲಿ ಟೈಮ್ ತಗೊಳ್ಬಹುದು, ಬಟ್ ಈ ರೀತಿ ಬರ್ಕೊಂಡ್ರೆ ನಮಗೆ ಸುಲಭ. ನೋಡಿ, BDFH YWUS ಅಂತ ಕೊಟ್ಟಿದ್ದಾರೆ. BDFH ಒಂದ್ರ ಕೆಳಗಡೆ ಒಂದು ಬರ್ಕೊಳ್ಳಿ, ಸುಲಭ ಆಗುತ್ತೆ. YWUS ಅಂತ ಕೊಟ್ಟಿದ್ದಾರೆ. ಬಿಗೂ ಮತ್ತೆ ವೈಗೂ ಸಿಕ್ಕೋಯ್ತು ನಮ್ಗೆ. BYDWFU
ಎಚ್ ಎಸ್ ಇದೇ ಆಧಾರದ ಮೇಲೆಲ್ಲ ಕೊಟ್ಟಿರೋದು. ಅದೇ ರೀತಿ ನೀವು EGIK ಗೆ ಕಂಡಿಡ್ಕೊಳ್ಳಿ. ಈಗ ಏನ್ ಬರುತ್ತೆ ನೋಡಿ ಸ್ನೇಹಿತರೆ, ಈಗೆ ವಿ ಇದೆಯಾ, ಜಿಗೆ ಟಿ ಇದೆಯಾ, ರೈಟ್. ನೆಕ್ಸ್ಟ್ ಐಗೆ ಆರ್ ಇದೆಯಾ, ನೆಕ್ಸ್ಟ್ ಯಾವ್ದು ಸ್ನೇಹಿತರೆ, ಕೆಗೆ ಏನಿದೆ, ಪಿ ಇದೆ. ಸಿಕ್ಕೋಯ್ತು ನಮ್ಗೆ. VTRP ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಒಂದಾದ್ರೂ ಪ್ರಶ್ನೆ ಯಾವ್ದ್ರ ಮೇಲೆ ಇರುತ್ತೆ ಅಂತಂದ್ರೆ, ಮಿನಿಮಮ್ ಒಂದು ಪ್ರಶ್ನೆ ಈ ಆಲ್ಫಾಬೆಟಿಕಲ್ ಸೀರೀಸ್ ಮೇಲೆ ಇರುತ್ತೆ. ಕ್ವಶನ್ ಪೇಪರ್ ಅಲ್ಲಿ ಇನ್ ಕೇಸ್ ಆಲ್ಫಾಬೆಟಿಕಲ್ ಸೀರೀಸ್ ಮೇಲೆ ಕ್ವಶನ್ ಇತ್ತು ಅಂತಂದ್ರೆ ನೀವು ಇದನ್ನ ಬರ್ಕೊಂಡ್ರೆ ನೀವು ಟೈಮ್ ನ ಸೇವ್ ಮಾಡಬಹುದು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದನ್ನ ಬರ್ಕೊಂಡಿದ್ದೆ ಆದ್ರೆ ನೀವು ಆರಾಮಾಗಿ ಟೈಮ್ ನ ಸೇವ್ ಮಾಡಬಹುದು. ಕ್ಲಿಯರ್ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಇದಕ್ಕೆ ನೀವೇ ಆನ್ಸರ್ ಹೇಳ್ಬೇಕು. CFJ EIN ಆದ್ರೆ ORV ಏನಾಗುತ್ತೆ? ORV ಏನಾಗುತ್ತೆ ಅನ್ನೋದಿಲ್ಲಿ ಕ್ವಶನ್. ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಜೊತೆ ಬರ್ಕೊಳ್ಳೋದ್ರ ಜೊತೆಗೆ ಅವುಗಳಿಗೆ ನಂಬರ್ಸ್ ಕೊಟ್ಬಿಡಿ. 1 to 26, 1ರಿಂದ 26ರವರೆಗೆ ಅವುಗಳಿಗೆ ಸಂಖ್ಯೆಗಳನ್ನು ಕೊಟ್ಬಿಡಿ. ಅವಾಗ ಇನ್ನೂ ಈಸಿ ಆಗೋಗುತ್ತೆ ನಮಗೆ, ಹೌದಲ್ವಾ? ಹೇಳ್ಬೋದಾ? 7th ಒನ್ಗೆ ಆನ್ಸರ್ ಹೇಳಿ. ಸಿ ಮತ್ತೆ ಇ. ಸಿ ಇಂದ ಇಗೆ ಎಷ್ಟು ಡಿಫರೆನ್ಸ್ ಇದೆ? ಸಿ ಡಿ ಇ ಸಿಕ್ತು, +2. ಎಫ್ ಆದ್ಮೇಲೆ FG, ಇಲ್ಲಿ +3 ಬರ್ತಾ ಇದೆ. ಜೆ KLMN ಅಂದ್ರೆ ಇಲ್ಲಿ +4 ಬಂತು. +2 +3 +4. ಹಾಗಾದ್ರೆ O ಆದ್ಮೇಲೆ +2. OPQ, Q 2 ಆಪ್ಷನ್ ಇದೆ. ಓಕೆ, R ಆದ್ಮೇಲೆ 3. RSTU ಸಿಕ್ತಾ ನೋಡಿ ಆನ್ಸರ್. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಕೆಲವೊಬ್ರು ಆಪ್ಷನ್ 1 ಅಂತ ಮೆನ್ಷನ್ ಮಾಡಿದ್ರೆ ತಪ್ಪು ಸ್ನೇಹಿತರೆ. ಏನ್ ಬರುತ್ತೆ 1? PSW ಹೇಗ್ ಬರುತ್ತೆ ಹೇಳಿ? +2. ಸುಮಾರು ಜನ ನಾವೇನ್ ಮಾಡ್ತೀವಿ ಅಂದ್ರೆ ಸಿ ಆದ್ಮೇಲೆ ಡಿ ಆದ್ಮೇಲೆ ಇ ಇದನ್ನು ಕೌಂಟ್ ಮಾಡ್ಕೋಬೇಕು. ಸಿ ಇಂದ ಇಗೆ ಎಷ್ಟು ಅಕ್ಷರಗಳಿದೆ, ಸಿ ಆದ್ಮೇಲೆ ಎಷ್ಟನೇ ಅಕ್ಷರ ಇ ಹಂಗಾದ್ರೂ ಅನ್ಕೊಳ್ಳಿ. ಸಿ ಆದ್ಮೇಲೆ ಎಷ್ಟನೇ ಅಕ್ಷರ ಇ? 2ನೇ ಅಕ್ಷರ. 1 2. ಓಕೆ, ಎಫ್ ಆದ್ಮೇಲೆ ಇಲ್ಲಿ ಐ ಅಂತ ಕೊಟ್ಟಿದ್ದಾರೆ. ಎಫ್ GHI ಎಷ್ಟನೇ ಅಕ್ಷರ? 1 2 3. ಓಕೆ, ಜೆ ಇಂದ ಎನ್ ಗೆ 4 ಅಕ್ಷರಗಳು. ಈಗ ವಿ ಇಂದ 4 ಅಕ್ಷರ. ಇಲ್ಲಿ 2 ಆಯ್ತು, ಇಲ್ಲಿ 3 ಆಯ್ತು, ಇಲ್ಲಿ 4. ಓಕೆ, ವಿ ಯು ವಿ WXYZ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. QUZ. ಕ್ಲಿಯರ್ ಆಯ್ತಲ್ವಾ? ಕ್ವಶನ್ ನಂಬರ್ 8ಗೆ ನಾನು ಮೂವ್ ಆಗ್ತಾ ಇದ್ದೇನೆ. ಇಂಗ್ಲಿಷ್ ಅನ್ನ ಒಂದು ಕೋಡೆಡ್ ಲ್ಯಾಂಗ್ವೇಜ್ ಅಲ್ಲಿ GNEHSIL ಅಂತ ಬರೆದ್ರೆ ಸೈನ್ಸ್ ಅನ್ನ ಯಾವ ರೀತಿ ಬರಿತೀವಿ? ಇಂಗ್ಲಿಷ್ ಅನ್ನ ಒಂದು ಕೋಡೆಡ್ ಲ್ಯಾಂಗ್ವೇಜ್ ಅಲ್ಲಿ GNEHSIL ಅಂತ ಬರೆಯೋದೇ ಆದ್ರೆ ಸೈನ್ಸ್ ಅನ್ನ ಯಾವ ರೀತಿ ಬರಿತೀವಿ ಅನ್ನೋದಿಲ್ಲಿ ಪ್ರಶ್ನೆ. ಫಟಾಫಟ್ ಅಂತ ಉತ್ತರ ಬರಬೇಕು ಸ್ನೇಹಿತರೆ. ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರಿಗೆ ಎಷ್ಟು ಸುಲಭ ಆಗತ್ತೆ ಅಂತಂದ್ರೆ ಮ್ಯಾಕ್ಸಿಮಮ್ 5ರಿಂದ 10 ಸೆಕೆಂಡ್ಗಳಿಗೆ ಆನ್ಸರ್ ಅನ್ನ ಮಾಡ್ತಾರೆ. ಈ ನಂಬರ್ ಸೀರೀಸ್ ಇರೋದೆಲ್ಲ ಒಂದೊಂದು ಎರಡೆರಡೇ ಪ್ರಶ್ನೆಗಳನ್ನ ತಗೊಂಡು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಜೊತೆ ಡಿಸ್ಕಸ್ ಮಾಡ್ತೇನೆ. ಓಕೆ, ಇಲ್ಲಿ ಆನ್ಸರ್ ಅನ್ನ
ಡಿಸ್ಕಸ್ ಮಾಡೋಣ. ಏನ್ ಬರುತ್ತೆ ಆನ್ಸರು? ಆಪ್ಷನ್ ಎ ಅಂತ ಹೇಳ್ತಾ ಇದ್ದೀರಾ, ಕೆಲವೊಬ್ರು ಆಪ್ಷನ್ 3 ಅಂತ ಹೇಳ್ತಾ ಇದ್ದೀರಾ. ಓಕೆ, ಸರಿಯಾದ ಉತ್ತರವನ್ನ ನೋಡೋಣ. ಇಲ್ಲಿ ನೋಡಿ, ಅವ್ರು ಮಾಡೋ ಕೆಲಸ ಇಷ್ಟೇ. ಇಲ್ಲಿ ಮೊದಲ 3 ಅಕ್ಷರಗಳೇನಿದೆ ENG-ನ, ಓಕೆ, ಮೊದಲ 3 ಅಕ್ಷರಗಳನ್ನ ಏನ್ ಮಾಡಿದ್ದಾರೆ, ಫ್ಲಿಪ್ ಮಾಡಿದ್ರು, ಅಂದ್ರೆ ರಿವರ್ಸ್ ಆರ್ಡರ್ ಕೊಟ್ರು. ಮೊದಲ 3 ಅಕ್ಷರಗಳನ್ನ ರಿವರ್ಸ್ ಆರ್ಡರ್ ಅಂದ್ರೆ 2 ಗುಂಪು ಮಾಡ್ಕೊಂಡಿದ್ದಾರೆ. 2 ಗುಂಪನ್ನ ಮಾಡ್ಕೊಂಡು ಮೊದಲ 3 ಅಕ್ಷರಗಳನ್ನ ರಿವರ್ಸ್ ಆರ್ಡರ್ ಅಲ್ಲಿ ಕೊಟ್ರು. ನಂತರ ಉಳಿದಂತಹ 4 ಅಕ್ಷರಗಳೇನಿದೆ ಮತ್ತೆ ಅದನ್ನ ರಿವರ್ಸ್ ಆರ್ಡರ್ ಕೊಟ್ರು. LISH. ಅದೇ ರೀತಿ ಇಲ್ಲೂ ಸಹ ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ. SCI ಅಂದ್ರೆ ICS, ಇದೊಂದಾಯ್ತಾ. ENCE ECNE, ICS ECNE, ಕರೆಕ್ಟ್ ಆಗಿ ಗಮನಿಸಬೇಕು. ICS ECNE, ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಸುಮಾರು ಜನ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ, ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾನು ಮುಂದಿನ ಪ್ರಶ್ನೆಗೆ ಮೂವ್ ಆಗ್ತೇನೆ. F7H is to J11L, right? R19T is to what ಅಂತ ಇಲ್ಲಿ ಪ್ರಶ್ನೆ ಇದೆ. ಓಕೆ, ನೋಡೋಣ ಏನ್ ಬರ್ಬೋದು ಅಂತ. F7H ಒಂದು ನಿಮಿಷ. ಏನಿರ್ಬೋದು ನಿಮ್ಮ ಉತ್ತರ? ಫಟಾಫಟ್ ಅಂತ ಉತ್ತರ ಬರ್ಲಿ. N15P ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನಿಮ್ಮ ಪ್ರಕಾರ ಆಪ್ಷನ್ 1 ಅಂತ ತಿಳಿಸ್ತಾ ಇದ್ದೀರಾ. ಓಕೆ, ಉಳಿದವರು? ಮಲಗುವ ಟೈಮ್ಗೆ ಮೆದುಳಿಗೆ ಒಳ್ಳೆ ಆಹಾರ. N15P ಆಪ್ಷನ್ 1. ಎಸ್, ಆಲ್ಮೋಸ್ಟ್ ಆಪ್ಷನ್ 1 ಅಂತ ಉತ್ತರ ಕೊಟ್ಟಿದ್ದೀರಾ. ಯಾರೆಲ್ಲ ಆಪ್ಷನ್ 1 ಉತ್ತರ ಕೊಟ್ಟಿದ್ದೀರಾ? ಉತ್ತರ ಸರಿನಾ ತಪ್ಪ? ಈಗ ನಾವು ಚೆಕ್ ಮಾಡೋಣ. ಇಲ್ಲಿ ಗಮನಿಸಿ, ಎಫ್ ಅನ್ನುವಂಥದ್ದು 6ನೇ ಅಕ್ಷರ, ಅದಾದ್ಮೇಲೆ 7 ಇದೆ. H ಅನ್ನೋದು 8ನೇ ಅಕ್ಷರ, 6, 7, 8. ಅದೇ ರೀತಿ ಜೆ ಅನ್ನೋದು 10ನೇ ಅಕ್ಷರ ಇಂಗ್ಲಿಷ್ ವರ್ಣಮಾಲೆಯಲ್ಲಿ, ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ 11 ಇದೆ. ನೆಕ್ಸ್ಟ್ ಎಲ್ ಅನ್ನೋದು ಏನಾಗಬೇಕು ಸ್ನೇಹಿತರೆ? 12ನೇ ಅಕ್ಷರ, IJKL, ಇದು K, ಇದು FG, ಸರಿನಾ? ಅದೇ ರೀತಿ ಇದು ಹುಡುಕಿ ಅಷ್ಟೇ. ಆರ್ ಅನ್ನೋದು 18, ಎಸ್ ಅನ್ನೋದು 19, ಟಿ ಅನ್ನೋದು 20. 6, 7, 8, ಅದಾದ್ಮೇಲೆ 10 ಇದೆ. ರೈಟ್, ಈ ರೀತಿ ಸೀಕ್ವೆನ್ಸ್ ಅಲ್ಲಿ ಬರ್ತಕ್ಕಂಥದ್ದು ಯಾವ್ದಿದೆ ನೋಡಿ. OP ಬರ್ಬೇಕಿತ್ತು, ಆಲ್ರೆಡಿ ಇಲ್ಲಿ P ಅಂತ ಕೊಟ್ಟಿರೋದ್ರಿಂದ ಇದು ಬರೋದಿಲ್ಲ. MNO ಬರ್ಬೇಕು, ಇಲ್ಲಿ NO ಅಂತ ಇದೆ, ಇದು ಸಹ ತಪ್ಪು. ಇಲ್ಲೂ OP ಇದೆ, ಇದು ಸಹ ತಪ್ಪು. N15P ಬರುತ್ತಾ? ಖಂಡಿತ ಬರುತ್ತೆ. N15P. ಹೇಗೆ ಸರ್ N15P ಆಗತ್ತೆ? N ಅಂದ್ರೆ 14, O ಅನ್ನೋದು 15, P ಅನ್ನೋದು 16, 14 0 6, ರೈಟ್. ಸೊ N15P ಇದು ಆರ್ಡರ್ ಇದೆ, 14, 15, 16,
ರೈಟ್. ಕೊನೆಯ ಪ್ರಶ್ನೆ, ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆಯನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಉಳಿದಂತಹ 5 ಪ್ರಶ್ನೆಗಳನ್ನ ನಾಳಿನ ತರಗತಿಯಲ್ಲಿ ನಾನು ತಗೊಳ್ತೀನಿ. ನಾಳೆ ಎಕ್ಸಾಕ್ಟ್ 9:30ಗೆ ಕ್ಲಾಸ್ ಇರುತ್ತೆ. ಹೆಚ್ಚು ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡಬೇಕು ಅನ್ನೋದಾದ್ರೆ ಎಕ್ಸಾಕ್ಟ್ ಆ ಟೈಮ್ಗೆ ನೀವು ಜಾಯಿನ್ ಆಗಿ. ಆಲ್ರೆಡಿ 10 ಗಂಟೆ 10 ನಿಮಿಷ ಇರಲಿ. ಸಿಇಎಫ್ಡಿ GIJH ಆದರೆ KMNL ಏನಾಗುತ್ತೆ ಅನ್ನೋದಿಲ್ಲಿ ಪ್ರಶ್ನೆ. ಆಪ್ಷನ್ 1 ಅಂತ ಕೊಡ್ತಾ ಇದ್ದೀರಾ ಉತ್ತರ ಆಲ್ರೆಡಿ. ಹೇಗ್ ಬಂತು ಅಂತ ನೋಡೋಣ ಹಾಗಾದ್ರೆ. 10th one ಆಪ್ಷನ್ 4 MOPN ಅಂತ ಹೇಳ್ತಾ ಇದ್ದೀರಾ, ಕೆಲವೊಬ್ರು ಆಪ್ಷನ್ 1 ಅಂತ ಹೇಳ್ತಾ ಇದ್ದೀರಾ. ನೋಡೋಣ ಸ್ನೇಹಿತರೆ, ಹಾಗಾದ್ರೆ ಯಾರ ಉತ್ತರ ಸರಿ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೇನ್ ಮಾಡಿದ್ದಾರೆ, ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ಸಿ ಆದ್ಮೇಲೆ ಡಿ ಬರ್ಬೇಕಿತ್ತು. ಅಂದ್ರೆ 1 ಲೆಟರ್, 1 ಅಕ್ಷರವನ್ನ ತಗೊಂಡೋಗಿ ಮುಂದೆ ಹಾಕಿದ್ರು, 1 ಗ್ಯಾಪ್ ಕೊಟ್ಟಿದ್ದಾರೆ, 1 ಅಕ್ಷರ ತಗೊಂಡು ಮುಂದೆ ಹಾಕಿದ್ದಾರೆ. ನೆಕ್ಸ್ಟ್ CDEF. ಅದೇ ರೀತಿ ನೋಡಿ ಇಲ್ಲಿ ಜಿ ಆದ್ಮೇಲೆ ಎಚ್ ಬರಬೇಕಿತ್ತು ಅಲ್ವಾ, ನಂತರ IJ ಇದೆ. ಅದೇ ರೀತಿ ಲುಡ್ಕೆ ಕೆ ಆದ್ಮೇಲೆ KLMN ಬರಬೇಕು. ಎಲ್ ನೋಡಿ ಇಲ್ಲಿದೆ, ಕೊನೆಯಲ್ಲಿದೆ. ಅದೇ ರೀತಿ ಈ ಸೀರೀಸ್ ಅಲ್ಲಿ ಯಾವ್ದಾದ್ರು ಇದೆಯಾ ನೋಡಿ, ಓ ಆದ್ಮೇಲೆ ಪಿ ಬರ್ಬೇಕಿತ್ತ, ಕೊನೆಗೆ ಹೋಗಿದ್ಯಾ. OQRP ಸೂಟ್ ಆಗುತ್ತಾ ನೋಡಿ. ಓ ಆದ್ಮೇಲೆ ಪಿ ಮಿಡ್ಲ್ ಬರ್ಬೇಕಾ, ಅದಾದ್ಮೇಲೆ QR. ಇನ್ಯಾವ್ದಾದ್ರು ಈ ರೀತಿ ಸರಣಿ ಇದೆಯಾ ನೋಡಿ, OPQ 2 ಬಂದ್ಬಿಟ್ಟಿದೆ ಇಲ್ಲಿ, ತಪ್ಪು. PRSQ, PQRS. ಇಲ್ಲಿ KLMN ಓ ಆದ್ಮೇಲೆ ಯಾವ್ದು ಬರ್ಬೇಕು, ಪಿನೇ ಬರ್ಬೇಕು. ಆದ್ರೆ ಇಲ್ಲಿ ನೆಕ್ಸ್ಟ್ ಇದೆ, ಇದು ಸರಿ ಇದೆ, ಆದ್ರೆ ಆಪ್ಷನ್ 3 ತಗೊಳಕ್ ಆಗಲ್ಲ. ಯಾಕೆ, ಇಲ್ಲಿ ನೋಡಿ, ಇಲ್ಲಿ CDEF GHIJ ಕಂಟಿನ್ಯೂಟಿ ಇದೆ, ಇಲ್ಲೂ ಅದೇ ಕಂಟಿನ್ಯೂಟಿ ಕ್ಯಾರಿ ಆಗ್ಬೇಕು. KLMN ಆದ್ಮೇಲೆ ತಕ್ಷಣ ಓ ಬರ್ಬೇಕು, ಪಿ ತಗೋಬಾರ್ದು. ಸುಮಾರು ಜನ ಆಪ್ಷನ್ ಸಿ ಅಂತ ಹಾಕಿದಿರಾ, ಯಾಕೆ ತಪ್ಪು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಸೀರೀಸ್ ಇದೆ, CDEF GHIJ ಸೀರೀಸ್ ಇದೆ, ಇಲ್ಲೂ ಅದೇ ಸೀರೀಸ್ ಕ್ಯಾರಿ ಆಗ್ತಾ ಇದೆ. KLMN OPQR ಕ್ಯಾರಿ ಆಗ್ತಾ ಇದೆ. ಇಲ್ಲಿ ಪಿ ತಗೊಂಡ್ರಿ ಅಂದ್ರೆ ಮಧ್ಯದಲ್ಲಿ ಓ ಲೆಟ್ರು ಮಿಸ್ ಆಯ್ತು, ಆ ಕಾರಣಕ್ಕಾಗಿ ತಗೊಳಕ್ಕೆ ಆಗಲ್ಲ. ಆಗ್ಬೋದಾ ಸ್ನೇಹಿತರೆ? ರೈಟ್. ಕಳೆದ 3/4 ಗಂಟೆಯಿಂದ ಯಾರೆಲ್ಲ ಕ್ಲಾಸ್ ನ ವಾಚ್ ಮಾಡಿದ್ರಿ ಎಲ್ಲರಿಗೂ ಸಹ ಧನ್ಯವಾದಗಳು. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನೀವು ನಿಮ್ಮ ಕಮೆಂಟ್ ಗಳ ಮುಖಾಂತರ, ಕ್ಲಾಸ್ ಮುಗಿದ್ಮೇಲೆ ನಿಮ್ಮ ಕಮೆಂಟ್ ಹಾಗೂ ಲೈಕ್ ಗಳ ಮುಖಾಂತರ ತಿಳಿಸಿ. ಕ್ಲಾಸಸ್ ಏನು ರನ್ನಿಂಗ್ ಇದೆ, HSTR, GPSTR, PSTR ಮತ್ತೆ TET, CTET ಎಲ್ಲದಕ್ಕೂ ಸಹ ಕ್ಲಾಸಸ್ ರನ್ನಿಂಗ್ ಅಲ್ಲಿದೆ, ಬ್ಯಾಚಸ್ ರನ್ನಿಂಗ್ ಅಲ್ಲಿದೆ. ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು 8217670405 6361153623 ಕೊನೆಯವರೆಗೂ, ಎಕ್ಸಾಮ್ ಮುಗಿಯೋವರೆಗೂ ನಿಮ್ಗೆ ಕ್ಲಾಸಸ್ ಮತ್ತೆ ವಿಡಿಯೋಸ್ ಮತ್ತೆ ನೋಟ್ಸ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಪ್ರತಿಯೊಂದು ಕಾನ್ಸೆಪ್ಟು ಸಿಲೆಬಸ್ ವೈಸ್ ಕಾನ್ಸೆಪ್ಟ್ ಮಾಡ್ತಾ ಇದೀವಿ. ಸಿಲೆಬಸ್ ವೈಸ್ ಕಾನ್ಸೆಪ್ಟ್ ಅಂದ್ರೆ GPSTR ಇರ್ಬೋದು, HSTR ಇರ್ಬೋದು. ಪರ್ಟಿಕ್ಯುಲರ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಇರೋದ್ರಿಂದ ನಿಮಗೆ ಅನುಕೂಲ ಸ್ನೇಹಿತರೆ. ಕ್ಲಾಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಸಿಲೆಬಸ್ ನ ಬಿಟ್ಟು ಆಚೆ ಹೋಗ್ತಾ ಇಲ್ಲ. ಸಿಲೆಬಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ GPST ಅವ್ರಿಗೆ PU ಸಿಲೆಬಸ್ ಸಹ ಕವರ್ ಮಾಡ್ಲೇಬೇಕು, ಮಾಡ್ತಾ ಇದೀವಿ.
PU ಸಿಲೆಬಸ್ ಸಹ ಕವರ್ ಮಾಡಲೇಬೇಕು, ಮಾಡ್ತಾ ಇದ್ದೀವಿ. HSTR ಗೂ ಸಹ ಅಷ್ಟೇ PU ಸಿಲೆಬಸ್ ಬೇಸಿಕ್ ಜೊತೆಗೆ PU ಸಿಲೆಬಸ್ ಎರಡನ್ನೂ ಸಹ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಮೆಂಟಲ್ ಅಬಿಲಿಟಿ ಕ್ಲಾಸಸ್ ಫಸ್ಟ್ ಪೇಪರ್ಗೆ ಯಾವುದನ್ನು ಸಹ ಮಿಸ್ ಮಾಡಿಲ್ಲ. ಮೆಂಟಲ್ ಅಬಿಲಿಟಿ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ಸ್ ಮೇಲೂ ಸಹ ಕ್ವಶನ್ಸ್ ಡಿಸ್ಕಸ್ ಆಗ್ತಾ ಇದೆ. ಸರ್ ನಾನು ಪೇಯ್ಡ್ ಕ್ಲಾಸ್ ಸ್ಟೂಡೆಂಟ್ ಸರ್, HSTRಗೆ ನೀವು ಟೀಚ್ ಮಾಡಿಲ್ಲ ಯಾಕೆ? HSTR ಯಾವ್ದು ತಗೊಂಡಿದ್ದೀರಾ ನೀವು? ಯಾವ ಕೋರ್ಸ್ ತಗೊಂಡಿದ್ದೀರಾ ಗೊತ್ತಿಲ್ಲ ಅಲ್ಲ. HSTRಗೆ ನಾನೇ ಮಾಡೋದಲ್ವಾ, ಇನ್ಯಾರು ಮಾಡಿದ್ದಾರೆ? ಸಾರಿ. ಥ್ಯಾಂಕ್ ಯು ಸೋ ಮಚ್, ನೈಸ್ ಎಕ್ಸ್ಪ್ಲನೇಷನ್. ಥ್ಯಾಂಕ್ ಯು. ಕ್ಲಾಸ್ ಎಲ್ಲರೂ ಚೆನ್ನಾಗಿದೆ ಅಂತ ತಿಳಿಸಿದಿರಿ. ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದು ಸರ್ ಮ್ಯಾಥ್ಸ್ ಸೈನ್ಸ್ HSTR ಮಾಡಿದ್ದೀನಿ, ಮಾಡ್ತಾನೂ ಸಹ ಇದ್ದೀನಿ. ಒಂದು ಸ್ನೇಹಿತರೆ, ಮನೆಯಲ್ಲಿ ಯಾರಾದ್ರೂ ಯಾವುದು ನವೋದಯ ಇರ್ಬೋದು ನೋಡಿ, ಇದರಿಂದ ನಮಗೇನು ಲಾಸ್ ಆಗೋದಿಲ್ಲ, ನಿಮಗೆ ಲಾಭವಾಗುತ್ತೆ, ಆ ಮಕ್ಳಿಗೂ ಅನುಕೂಲ ಆಗುತ್ತೆ. ನವೋದಯ ಮತ್ತೆ ಮೊರಾರ್ಜಿ ಇರ್ಬೋದು, ಮತ್ತೆ NMMS ಎಕ್ಸಾಮು 8th ಮಕ್ಕಳಿದ್ರೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇದ್ರೆ, ಅಥವಾ ನೀವು ಪಾಠ ಮಾಡ್ತಿದ್ರೆ, ಮತ್ತೆ NTSC ಎಕ್ಸಾಮು, ಅದು ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ ಯಾರನ್ನ ಆಗಿರ್ಬೋದು, ಈ ಎಕ್ಸಾಮ್ಗಳಿಗೆ ನವೋದಯ, ಮೊರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಎಲ್ಲಾ ರೀತಿಯಾದಂತ ಎಕ್ಸಾಮ್ಗಳು, ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಏನು ಮಕ್ಕಳು ರೆಡಿ ಆಗ್ತಾ ಇರ್ತಾರೆ, ಅವ್ರಿಗೂ ಸಹ ಈ ಒಂದು ಕ್ಲಾಸಸ್ ನ ವಾಚ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅಥವಾ ಈ ರೀತಿಯ ಪ್ರಶ್ನೆಗಳನ್ನ ನೀವು ಸ್ಕೂಲ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ತಿಳಿಸಿ, ಆ ಮಕ್ಕಳಿಗೂ ಸಹ ಅನುಕೂಲ ಆಗುತ್ತೆ. GPS ಪ್ಲೇಸ್ ಕ್ಲಾಸ್ ಅಮೌಂಟ್ ಎಷ್ಟಿದೆ ಸರ್? GPS ಎಷ್ಟಾಗುತ್ತೆ ಮೇಡಮ್? ನಾನು ಇಲ್ಲಿ ನಂಬರ್ಗಳನ್ನ ತಿಳಿಸಿದ್ದೀನಿ. 8217670405 6361153623 ಎರಡರಲ್ಲಿ ಒಂದು ನಂಬರ್ನ ನಾಳೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್, ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ನಂದು ಸಹ ಕ್ಲಾಸಸ್ ಬರುತ್ತೆ ಮೇಡಮ್, ವೇಟ್ ಮಾಡಿ, ಆಗ್ಬೋದಾ? ವಾರಕ್ಕೊಂದು ಟೆಸ್ಟ್ ತಗೊಳ್ಳಿ ಸರ್. PSTR ಬಗ್ಗೆ ಟೈಮಿಂಗ್ ಇಟ್ಟು ನಮ್ಮ ಪೋಸ್ಟ್ ಅಪ್ರೂವ್ಗೆ ಬಿಟ್ಟಿದ್ದಾರೆ, ಇಂಪ್ರೂವ್ ಆಗ್ತೀವಿ. ಸರ್ ಖಂಡಿತ ಪ್ರಯತ್ನ ಪಡ್ತೀವಿ ಸರ್. ನಾಳೆ ಸರ್ ಜೊತೆ ಮಾತಾಡ್ತೀನಿ, ಆಗ್ಬೋದಾ? ಇನ್ನೇನಾದ್ರೂ ಡೌಟ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಕ್ಲಾಸ್ನ ಮುಗಿಸ್ತೀನಿ ಸ್ನೇಹಿತರೆ. ನಾಳೆ 9:30ಗೆ ಮತ್ತೆ ಸಿಗೋಣ, ಆಗ್ಬೋದಲ್ಲ? ನಿನ್ನೆಯ ತರಗತಿಯಲ್ಲಿ HSTR 2003ರಲ್ಲಿ ಬಂದಂತಹ ವಿಜ್ಞಾನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಮೊನ್ನೆ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಯಾರು ಆ ಕ್ಲಾಸಸ್ ನ ವಾಚ್ ಮಾಡಿಲ್ಲದೆ ಇರೋರು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅಥವಾ ಚಾನಲ್ ಲಿಸ್ಟ್ ಅಲ್ಲಿ ಲಿಂಕ್ ಇರುತ್ತೆ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಕ್ಲಾಸ್ ನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ, ಧನ್ಯವಾದಗಳು. Thank you so much for watching the class.